ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ವಿಶೇಷ ಮಾಹಿತಿ ಅಂದರೆ, ನಿಮ್ಮ ಕುಟುಂಬದ ಸದಸ್ಯರ ಜಾತಕದಲ್ಲಿ ಯಾರಿಗಾದರೂ ಒಬ್ಬರಿಗೆ ಪಿತೃದೋಷವಿದ್ದರೆ, ಪಿತೃದೋಷದಿಂದ ಹಲವಾರು ನರಳುತ್ತಿದ್ದರೆ, ಮನೆಯಲ್ಲಿ ನೆಮ್ಮದಿ ಅಶಾಂತಿಗಳು ಉಂಟಾಗಿದ್ದರೆ ನೀವು ಸುಲಭ ಮಾರ್ಗದಿಂದ ಕೇವಲ ಪರಿಹಾರ ಮಾಡಿಕೊಳ್ಳಬಹುದು. ಒಂದೇ ₹1 ನೀವು ಪಿತೃದೋಷದಿಂದ ಪರಿಹಾರ ಮಾಡಿಕೊಳ್ಳಬಹುದು ಎಂಬುದು ಹೇಳಲಾಗಿದೆ. ಹಾಗೆ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಂದೇ ₹1 ಏನು ಮಾಡಬೇಕು ಎಂಬುದು ಎಲ್ಲರೂ ಕುತೂಹಲಕರ ಪ್ರಶ್ನೆಯಾಗಿದೆ. ಏನು ಮಾಡಬೇಕು ಅಂದರೆ, ನಿಮ್ಮ ಕುಟುಂಬ ಸದಸ್ಯರ ಜಾತಕದಲ್ಲಿ ಪಿತೃದೋಷವಿದ್ದರೆ ತುಳಸಿ ಗಿಡದ ಮಣ್ಣಿನಲ್ಲಿ ₹1 ನಾಣ್ಯವನ್ನು ಹೂತು ಹಾಕಿ. ಹೀಗೆ ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತದೆ. ತಂದೆಯ ದೋಷಗಳ ಸಮಸ್ಯೆಗಳ ನಿವಾರಣೆಯಾಗುತ್ತೆ ಅಂತಲೇ ಹೇಳಲಾಗಿದೆ. ಯಾವುದೇ ದೋಷವಿದ್ದರೂ, ಪಿತೃದೋಷ ಇದ್ದರೂ ತುಳಸಿ ಕಟ್ಟೆಯಲ್ಲಿ ₹1 ಹಾಕಿ ಅವತ್ತಿಟ್ಟು ಪೂಜೆ ಮಾಡುವುದರಿಂದ ತುಂಬಾ ಶುಭಫಲ ಮತ್ತು ತುಂಬಾ ಆರ್ಥಿಕ ನಷ್ಟದಿಂದನೂ ನೀವು ಪರಿಹಾರ ಮಾಡಿಕೊಳ್ಳಬಹುದು ಈ ಒಂದು ಮಾರ್ಗದಿಂದ ಅಂತಲೇ ಹೇಳಲಾಗಿದೆ. ₹1 ತಾಯಿ ಶ್ರೀ ತುಳಸಿಯನ್ನು ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳಲಾಗಿದೆ. ತುಳಸಿಯಲ್ಲಿ ನೀವು ₹1 ಹಾಕಿ ಮುಚ್ಚಿಟ್ಟು ಅದರ ದಿನನಿತ್ಯ ಪೂಜಿಸಿದರೆ ಅದರ ಬೆಳವಣಿಗೆ ಹೇಗಾಗುತ್ತೋ ಹಾಗೆ ನಿಮ್ಮ ಹಣಕಾಸಿನ ಬೆಳವಣಿಗೆ ಮತ್ತು ನಿಮ್ಮ ಮನೆಯ ಬೆಳವಣಿಗೆ ಹಾಗೆಯೇ ಅಭಿವೃದ್ಧಿಯಾಗುತ್ತೆ ಅಂತಲೇ ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ. ಈ ₹1 ನೀವು ಅವಿತಿಟ್ಟುಕೊಳ್ಳುವುದು ಯಾವ ವಾರದಲ್ಲಿ ಅವಿತಿಟ್ಟಿದರೆ ತುಂಬಾ ಉತ್ತಮ ಮತ್ತು ತಾಯಿ ಲಕ್ಷ್ಮಿ ಆಶೀರ್ವಾದ ಮತ್ತು ಪಿತೃಗಳ ಹಿರಿಯರ ಆಶೀರ್ವಾದ ನಿಮಗೆ ದೊರೆಯುತ್ತೆ ಅಂದರೆ, ಶ್ರೇಷ್ಠವಾದ ವಾರ ಅಂದರೆ ಗುರುವಾರ ಅಂದರೆ ಶ್ರೀ ವೆಂಕಟೇಶ್ವರನಿಗೆ ತುಳಸಿ ತುಂಬಾ ಪ್ರಿಯವಾದದ್ದು. ಗುರುವಾರ ರಾಯರ ವಾರ ಹಾಗೂ ಶ್ರೀ ವೆಂಕಟೇಶನ ಗೋವಿಂದ, ವೆಂಕಟೇಶನ ಶ್ರೀನಿವಾಸನ ವಾರ ಅಂತಲೇ ಕರೆಯಲಿದೆ. ಆ ದಿನ ಶ್ರೀ ವೆಂಕಟೇಶನಿಗೆ ತುಳಸಿ ಅತ್ಯಂತ ಪ್ರಿಯವಾದದ್ದು. ಆ ದಿನ ನಿಮ್ಮ ಮನಸ್ಸಿನಲ್ಲಿ ಕೋರಿಕೆ, ಶ್ರದ್ಧಾ ಭಕ್ತಿಯಿಂದ ನೀವು ಬೆಳಗ್ಗೆಯ ರಾಹುಕಾಲ ಮುಹೂರ್ತ ನೋಡಿಕೊಂಡು ನೀವು ಆ ದಿನ ಇಟ್ಟು ಬೆಳಗ್ಗೆ ಸಂಜೆ ಪೂಜೆ ಮಾಡಿ ದಿನನಿತ್ಯ ತುಳಸಿ ಕಟ್ಟೆಗೆ ನಮಿಸಿ ಆರಾಧಿಸಿದರೆ ನಿಮಗೆ ತುಂಬಾ ಉತ್ತಮವಾಗುತ್ತೆ ಅಂತಲೇ ಹೇಳಲಾಗಿದೆ. ₹1 ಗುರುವಾರದಂದು ನೀವು ಅವಿತಿಟ್ಟಿದರೆ ನೀವು ಕೋಟ್ಯಾಧಿಪತಿ ಆಗಬಹುದು ಎಂಬುದು ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ. ಆ ₹1 ನೀವು ಹಾಕಿ ನಂತರ ತುಳಸಿ ಕಟ್ಟೆಯನ್ನು ನೀವು ಜೋಪಾನವಾಗಿ ನೋಡಿಕೊಳ್ಳಬೇಕು. ಆ ಗಿಡ ಯಾವತ್ತೂ ಬಾಡದಂತೆ ನೋಡಿಕೊಂಡರೆ ನಿಮಗೂ ಅಭಿವೃದ್ಧಿಯಾಗುತ್ತೆ ಅಂತ ಹೇಳಲಾಗಿದೆ. ಅದು ಗಿಡ ಹೇಗೆ ಬೆಳೆಯುತ್ತೆ ಮತ್ತು ಹೂವು ಹೇಗೆ ಬಿಟ್ಟುಕೊಂಡು ಅರಳುತ್ತೋ ಹಾಗೆ ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಕನಸು ಸಹ ಅರಳುತ್ತೆ ಅಂತ ಹೇಳಲಾಗಿದೆ.